ಹೆಚ್ಚು ಮಾತಾಡಕ್ಕೆ ಬಂದಿಲ್ಲ, ಯಾಕಂದ್ರೆ ಒಂದು 2 ತಾಸು ಮಾತಾಡ್ಬಿಡ್ತೀನಂತ. ನಡೀತದಂದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಯಾಕೆ ಹೇಳ್ತೀನಂದ್ರೆ, ಯಾವ ಭಾರತ ದೇಶ ಅಂತ ಸ್ವಲ್ಪ ಯಾರಿಗಾರ ಗೊತ್ತಾಯಿತು ಅಂತ, ಭಾರತ ಹಿಂದೂ ರಾಷ್ಟ್ರ, ಸನಾತನ ಸಂಸ್ಕೃತಿ, ತಮ್ಮ ಪರಂಪರೆಯನ್ನು ಜೀವಂತ ಇಟ್ಟಿರುವಂಥ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ. ಬೇರೆ ದೇಶಗಳು ಇಟ್ಟಿಲ್ಲ. ನಮ್ಮ ದೇಶದಲ್ಲಿ ಪರಂಪರೆ ಬಹಳ ಮುಖ್ಯ ಇದೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ವಿದೇಶದ ಮಸನೀರ್ಗಳು ಬರ್ತಾವೆ. ಮಳ್ಳಿಯವರು ಬಹಳ ಚೆನ್ನಾಗಿ ಹೇಳಿದರು, ಯಾವ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದರು, ನಮ್ಮ ರಾಷ್ಟ್ರವನ್ನು ಹೇಗೆ ಹಾಳು ಮಾಡಿದರು, ನಮ್ಮ ದೇಶವನ್ನು ಹೇಗೆ ಲೂಟಿ ಮಾಡಿದರು, ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಮೇಲೆ ದಬ್ಬಾಳಿಕೆಯನ್ನು ಮಾಡಿದಂಥ ವಿಚಾರಗಳನ್ನು ಬಹಳ ಚಂದ ಹೇಳಿದರು. ಹಂಗ ನಮ್ಮ ದೇಶವನ್ನು ಹಾಳು ಮಾಡಬೇಕಂತ ಬ್ರಿಟಿಷರು ಬಂದರು, ಡಕ್ಕರು ಬಂದರು, ಖಿಲ್ಜಿ ಬಂದ, ನಿಜಾಮ್ ಬಂದ, ಅಕ್ರ ಬಂದ, ಎಲ್ಲರೂ ಬಂದರು. ಎದಕ್ಕೆ? ಈ ಭಾರತ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಬಂದರು. ನಮ್ಮಲ್ಲಿರುವಂಥ ಸಂಪತ್ತು ಒಯ್ದರು ಅಂದರೂ ನಾವು ಚೆನ್ನಾಗಿದ್ವಿ. ನಮ್ಮಲ್ಲಿರುವಂಥ ಏನು ಆಸ್ತಿಗಳನ್ನು ಒಯ್ದರು ಅಂದರೂ ಚೆನ್ನಾಗಿದ್ವಿ. ಆದ್ರೆ ಭಾರತದ ಒಂದೇ ಒಂದು ದೊಡ್ಡ ಶ್ರೀಮಂತ ಸಂಪತ್ತು ಯಾವುದಂದ್ರೆ ಅದು ನಮ್ಮ ಸನಾತನ ಸಂಸ್ಕೃತಿ ಇದೆಯಲ್ಲ, ಅದನ್ನು ಅವ್ರ ಕೈಲೇ ಕಸ್ಕೊಳ್ಳಿಕ್ಕಾಗಲಿಲ್ಲ. ಖಿಲ್ಜಿ ಬಂದು ನಮ್ಮ ದೇವಸ್ಥಾನಗಳನ್ನು ಸುಟ್ಟು ಹಾಕಿದ್ರು, ನಮ್ಮ ನಳಂದ ವಿಶ್ವವಿದ್ಯಾಲಯವನ್ನ ಹಾಳು ಮಾಡಿದ್ರು, ಎಷ್ಟೋ ಗ್ರಂಥಗಳನ್ನು ಸುಟ್ಟು ಹಾಕಿದ್ರು. ಆದರೂ ನಾವು ಸುಮ್ಮನೆ ಕಣ್ಣು ಮುಚ್ಚಿ ಕುಂತೀವಿ. ಈಗೂ ಕಣ್ಣು ಮುಚ್ಚಿಕೊಂಡು ಕುಂತೀವಿ. ಇವತ್ತೇನಾದರೂ 100 ವರ್ಷದ ಏನು ಸಮ್ಮೇಳನ ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹೆಗಡೆಯವರವರು 1925ರಲ್ಲಿ ಏನಾದರೂ ಮಾಡದೇ ಇದ್ರ ನಾವೆಲ್ಲರೂ ಏನು ಆಗ್ತಿದ್ವಿ ಅಂತದ್ದು ನಿಮಗೆಲ್ಲ ಗೊತ್ತಾಯ್ತು. ಎಲ್ಲರೂ ದಾಳಿ ಮಾಡಿದಾಗ ಸುಮ್ ಕುಂತ್ವಿ. ಯಾವ ಕಾಶಿ ಮೇಲೆ ದಾಳಿ ಮಾಡಿ ಅಲ್ಲಿ ಮಸೀದಿ ಕಟ್ಟಿದ್ರು ಸುಮ್ಮನ ಕುಂತ್ವಿ. ಮಥುರಾದಾಗ ಮಸೀದಿ ಕಟ್ಟಿದ್ರು ಸುಮ್ಮನ ಕುಂತ್ವಿ. ಭಾರತ ದೇಶದಲ್ಲಿ ಪುರಾತನವಾಗಿರುವಂತ ದೇವಸ್ಥಾನಗಳನ್ನ ಕೆಡವಿದ್ರು ಅವಾಗ ಸುಮ್ಮನೆ ಕುಂತ್ವಿ. ಕಣ್ಣು ತೆರೆಯಕ್ಕಾಗಲಿಲ್ಲ, ನಮ್ಗೆ ಕಣ್ಣ ತೆರೀಲಿಲ್ಲ. ಸುಮ್ಮನೆ ಹೂ ಅನ್ಕೋತ ಹೋದ್ವಿ. ಇವತ್ತು 60 ವರ್ಷಗಳ ಕಾಲ ನಮ್ಮನ್ನ ಆಳಿದ್ರು, ಆದರೂ ಸುಮ್ ಕುಂತ್ವಿ. ನಾವೆಷ್ಟು ದಡ್ರಂತ ಗೊತ್ತಿಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲನೂ ಮಾಡ್ಕೊಂಡು ಹೋದ್ರ ಒಬ್ಬ ಸಂತರನ್ನ ನಿರ್ಬಂಧ ಹಾಕಿದಾಗೂ ನಾವು ಸುಮ್ಮ ಕೂಡ್ಲಿಲ್ಲ. ನಾವೆಲ್ಲರೂ ಎಚ್ಚೆತ್ತು ಸಂಘಟನೆ ಮೂಲಕ ಆ ಸಂತರ ಏನು ಐತೆ ಎಂಬುದನ್ನು ಹೇಳಿಕೊಟ್ಟಿರುವಂಥ ಜಿಲ್ಲೆ ಅದು ನಮ್ಮ ಬಿಜಾಪುರ ಜಿಲ್ಲೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾವು ಸುಮ್ ಕೂಡುವಂಥ ಕಾಲಿಲ್ಲ. ಎಂಥ ಸಂತ ಬಂದಿದ್ದಾರಂದ್ರೆ ಕಾಡಸಿದ್ದೇಶ್ವರ ಸ್ವಾಮಿಗಳು. ಆಗಿನ ಕಾಲಕ್ಕೆಲ್ಲರೂ ಕಣ್ಣು ಮುಚ್ಕೊಂಡಿದ್ವಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕಣ್ಣು ಮುಚ್ಕೊಳ್ಳಿಲ್ಲ. ಅವರು ಕಣ್ಣು ತೆರೆದು ಹೇಳಿದ್ರು, ನಮ್ಮ ದೇವರುಗಳ ಮೇಲೆ ಅವಹೇಳನ ಮಾಡುವಂಥವರಿಗೆ ಚಾಟಿ ಏಟನ್ನ ಕೊಟ್ಟಂತ ಯಾವುದಾದ್ರೂ ಸಂತ ಇದ್ರೆ ಅದು ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ದೇವರಿಗೆ ಹೇಳ್ತಾರೆ, ಗಣಪತಿ ಹಂಗ, ಪಾರ್ವತಿ ಹೆಂಗ, ನಿಮ್ಮ ಸಂಸ್ಕೃತಿ ಹೆಂಗ, ಹೆಣ್ಮಕ್ಳು ಬಳಿ ಹಾಕಬಾರ್ದು, ಸೀರೆ ಉಟ್ಟಬಾರ್ದು, ಕುಂಕುಮ ಹಚ್ಚಬಾರ್ದು, ಇವೆಲ್ಲ ಹೇಳಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಕತ್ಯಾವ. ಹಿಂದೆಲ್ಲ ಬಂದರು ಕ್ರಿಶ್ಚಿಯನ್ ಮಿಷನರಿಗಳು ಬಂದು ನಮ್ಮ ಹತ್ರ ಬಂದು ಕಾನ್ವೆಂಟ್ ಸ್ಕೂಲ್ಗಳನ್ನು ತೆಗೆದ್ರು. ನಮ್ಮ ಮಕ್ಕಳಿಗೆ ಬೈಬಲನ್ನ ಕಲಿಸಿದ್ರು. ನಮ್ಮ ಮಕ್ಕಳನ್ನ ಮತಾಂತರ ಮಾಡುವಂತ ಕೆಲಸಕ್ಕೆ ಬಂದ್ರು. ನಾನು ಇದ ಮುದ್ದೇಬಿಹಾಳದಲ್ಲಿ ಒಂದು ಗದ್ದಲ ಮರಿ ಅಂತ ಊರಿಗೆ ಹೋಗಿದ್ದೆ. ಆ ಊರಾಗ ಹೋದಾಗ ಒಂದು ಹೆಣ್ಮಗಳು ಕಾಲಂಗ್ರಿಲ್ಲ, ಚೈನ್ ಇಲ್ಲ, ತಾಳಿಲ್ಲ, ಬಂದು ನಮಸ್ಕಾರ ಮಾಡಿ ಹೇಳ್ತಾಳೆ, ಅಪ್ಪಗಳು ಅಂತ ಹೇಳಿದಾಗ ನಾನು ಕೇಳಿದೆ, ಏನು ನಿಮ್ಮ ಗಂಡ ಸತ್ತಾನೇನಂತ ಕೇಳಿದೆ. ನಾ ತಾಳಿ ಇಲ್ಲ, ಬಳಿ ಇಲ್ಲ, ಕುಂಕುಮ ಇಲ್ಲ. ಆ ತಾಯಿಗೆ ಕೇಳಿದೆ, ನಿನ್ನ ಗಂಡ ಸತ್ ಎಷ್ಟು ವರ್ಷ ಆಯ್ತಂತ ಕೇಳಿದಾಗ ಹುಚ್ಚ ಹಿಡ್ದದೇನ್ರಿ ಅಂತ ಕೇಳಿದಳು. ಯಾಕಂತ ಹೇಳಿದಾಗ
ನನ್ನ ಗಂಡ ಎಲ್ಲೇ ಅದನ್ರಿ ಏನೋ ಬದುಕ್ಯಾನಂತ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅಂಥದ್ದಿಲ್ಲ. ಯಾವಾಗ ತಾಳಿಯನ್ನು ಕಟ್ತಾರ ಅವಾಗ ಕುಂಕುಮ ಬಳೆಗಳನ್ನ ಮುತ್ತೈದೆ ಅಂತ ಹೇಳ್ತಾರ. ಅಂತ ಮುತ್ತೈದೆತನವನ್ನ ನೀ ಕಳ್ಕೊಂಡಿಯಲ್ಲ ಯಾಕಂತ ಕೇಳಿದಾಗ ನಾನು ಕ್ರಿಶ್ಚಿಯನ್ ಹೋಗಿನಿ ಅಂತ ಹೇಳಿದ್ರು. ನೋಡ್ರಿ, ನಾವು ಭಾರತದ ಸಂಸ್ಕೃತಿಯನ್ನು ಮರ್ತೀವಿ, ನಮ್ಮ ಧರ್ಮ ಮರ್ತೀವಿ, ಎಲ್ಲ ಮರೆತು ನಾವು ವಿದೇಶದ ಸಂಸ್ಕೃತಿಗೆ ಹೊರಟಿದ್ವಿ. ಆಗಲೇ ಹನುಮಂತ ಮಳ್ಳಿ ಅವ್ರು ಹೇಳ್ತಾ ಇದ್ರು, ಮಕ್ಕಳು ಈಗಿನ ಮಕ್ಕಳು ಹರಕ್ಕ ಬರಕ್ಕ ಬಟ್ಟೆಗಳನ್ನ ಹಾಕಾಕತ್ತಾರ, ನಮ್ಮ ಸಂಸ್ಕೃತಿ ಹಾಳಾಗಕತ್ತದ. ನಾವು ಮಾಡುವಂತ ಹೀರೋಗಳು ಬಿಟ್ವಿ, ನಾವು ಮಾಡುವಂತ ವಿಚಾರಗಳನ್ನ ಬಿಟ್ವಿ. ನಮ್ಮ ಧರ್ಮವನ್ನ ಸಂಸ್ಥಾಪನೆ ಆಗಬೇಕಾದ್ರ ನಾವು ಕೃಷ್ಣರಂತವರನ್ನ ನೆನಿಬೇಕಾಗ್ತದ. ಅದಕ್ಕೆ ಹಿಂದಿನ ಕಾಲದಾಗ ನಮ್ಮ ಹಿರಿಯರು ಹೆಸರು ಎಷ್ಟು ಚಂದ ಇಡ್ತಿದ್ರು ಗೊತ್ತನ? ಕೃಷ್ಣ, ರಾಮ, ಭೀಮ ಇವೆಲ್ಲ ಹೆಸರು ಇಡ್ತಿದ್ರು. ದುರ್ಯೋಧನ ಅಂತ ಅವ್ರಿಗೆ ಹೇಳೇ ಇಲ್ಲ. ಇವು ಎಲ್ಲ ಹೆಸರು ಇಡ್ತಿದ್ರು. ಆದ್ರೂ ಮಹಾದೇವ ಅಂತ ಇಡ್ತಿದ್ರು, ಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ, ಹೀಗೆಲ್ಲ ಮಲ್ಲಮ್ಮ, ಹೀಗೆಲ್ಲ ಹೆಸರು ಇಡ್ತಿದ್ವಿ. ಈಗ ಹೆಸರು ಬಂದ್ಬಿಟ್ಟಾವ್, ಚಿಂಕಿ ಪಿಂಕಿ ಟಿಂಕಿ ಅಂತ ಬಂದ್ಬಿಟ್ಟಾವ್. ಯಾವ ಹೆಸರು ಗೊತ್ತೇ ಇಲ್ಲ. ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಹೇಳ್ತಿರ್ತಾರ, ನಾನು ಎಲ್ಲರೂ ಹೋದಾಗ ಹೇಳ್ಬೇಕು, ನೀವೇನು ಮಾಡ್ತೀರಂತ. ಅವ್ರಂತಾರ ಹೌಸ್ ವೈಫ್ ಅಂತ. ಎಷ್ಟು ಚಂದ ಹೇಳ್ತಾರೆ, ಹೆಣ್ಮಕ್ಳು ಭಾಳ ಚಂದ ಹೇಳ್ತಾರೆ. ನಾನು ಹೌಸ್ ವೈಫ್ ರೀ, ನನ್ನ ಮಗ ಮ್ಯಾಲದಾನ, ನನ್ನ ಮಗ ಹಿಂಗದಾನ, ನನ್ನ ಗಂಡ ಹಿಂಗದಾನ ಅಂತ ಹೇಳ್ತಾರ. ದೊಡ್ಡ ದೊಡ್ಡ ಉದ್ಯೋಗಗಳದಾರ. ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ನಾನು ಹೌಸ್ ವೈಫ್. ಎಷ್ಟು ಚಂದ ಹೇಳ್ತಾರೆ. ಹೌಸ್ ಅಂದ್ರೆ ಏನ್ರಿ? ಮನೆ. ವೈಫ್ ಅಂದ್ರ ಹೆಂಡತಿ. ಅವ್ರಿಗೆ ಗೊತ್ತೇ ಇಲ್ಲ, ಹೌಸ್ ವೈಫ್ದ ಅರ್ಥನೇ ಗೊತ್ತಿಲ್ಲ. ನಾನು ಯಾರಂತ, ನೀವು ಯಾರಂತ ಕೇಳಿದ್ರೆ ನಾನು ಹೌಸ್ ವೈಫ್, ನಾನು ಮನೆ ಹೆಂಡತಿ ಅಂತ ಹೇಳ್ತಾರ. ನಮ್ಮ ಸಂಸ್ಕೃತಿಯಲ್ಲಿ ಅಂಥದಲ್ಲ. ಭಾರತದ ಸಂಸ್ಕೃತಿ ಅಂತದಂದ್ರ ಗೃಹಿಣಿ ಅಂತ ಹೇಳುವಂತ ಸಂಸ್ಕೃತಿ. ಇದು ಭಾರತದ ಸನಾತನ ಸಂಸ್ಕೃತಿ. ಅಂಥದ್ದನ್ನು ನಾವೆಲ್ಲರೂ ಇಟ್ಕೋಬೇಕು. ಅದು ಬಿಟ್ಟಿ ಅದು ನಮ್ಮನ್ನ, ನಮ್ಮ ಸಂಸ್ಕಾರಗಳನ್ನ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಬೇರೆ ಬೇರೆ ದೇಶದಿಂದ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾವೆ. ನಾ ಹೆಣ್ಮಕ್ಳಿಗೆ ಕೇಳ್ದೆ, ಯಾಕಂತ ಕೇಳಿದಾಗ ಆಕೆ ಹೇಳ್ತಾಳ, ನಮ್ಗೆ ಆರಾಮ್ ಇರ್ಲಿಲ್ರಿ, ನಮಗೆ ರೊಕ್ಕ ಇರ್ಲಿಲ್ರಿ, ನಮ್ಮ ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ, ಅದಕ್ಕೆ ಹೋಗಿವಿ ಅಂತ. ಎಲ್ಲರೂ ದವಾಖಾನೆಗೆ ಹೋಗ್ತಿರಲ್ಲ? ಎಲ್ಲರೂ ದವಾಖಾನೆಗೆ ಹೋಗ್ತೀವಿ. ದವಾಖಾನೆಗೆ ಹೋದ್ರೆ ನಿಮ್ಮ ರೋಗ ರುಜಿನಗಳಿಗೆ ಗುಳಿಗೆ ಕೊಡ್ತಾರೆ, ಔಷಧ ಕೊಡ್ತಾರೆ. ಆರಾಮಾದ್ರೆ ನೀವೇನೋ ಡಾಕ್ಟರ್ ಮನೆಗೆ ಹೋಗ್ತಿರೋ ಏನು ವಾಪಸ್ ನಿಮ್ಮ ಮನೆಗೆ ಬರ್ತೀರಿ? ಎಷ್ಟು ಜನ ಅದಿರಿ ನೀವು? ಡಾಕ್ಟರ್ ಮನೆಗೆ ಯಾರು ಹೋಗಂಗಿಲ್ಲ. ಆರಾಮಾಯ್ತಂದ್ರ ವಾಪಸ್ ಎಲ್ಲಿ ಬರ್ತೀರಿ? ನಮ್ಮ ಮನೆಗೆ ಬರ್ತೀರಿ. ನಿಮ್ಗೆ ಆರಾಮಾಗೈತಂದ್ರ ಬಿಡ್ರಿ, ಮೊದಲು ನಿಮ್ಮ ಘರ್ ವಾಪಸಿ ಮಾಡ್ರಿ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಯ್ತು ಇದು ತಪ್ಪೈತಂತ ಹೇಳಿ ಸುಮಾರು 8 ಜನ ಅವ್ರ ಘರ್ ವಾಪಸಿ ಆದ್ರು. ಯಾಕಂತ ಹೇಳ್ತಾ ಇದ್ದೀನಂದ್ರ ನಮ್ಮ ಸಂಸ್ಕೃತಿ ಹಾಳು ಮಾಡೋರದಾರ. ನಿಮ್ಮ ದೇವ್ರು ಸರಿ ಇಲ್ಲ, ನಿಮ್ಮ ಗಣಪತಿ ಸರಿ ಇಲ್ಲ, ನಿಮ್ಮ ದೇವಿ ಏನದಾಳಲ್ಲ ದುರ್ಗಾದೇವಿ ಸರಿ ಇಲ್ಲ, ಮಹಾದೇವ ಸರಿ ಇಲ್ಲ. ಅವರು ನಿಮಗೆ ಮುಳುಗಿಸ್ತಾವ. ಎಷ್ಟು ಚಂದ ಮಾಡ್ತಾರೆ ನೋಡ್ರಿ ಅವರು. ಅವು ಮೂರ್ತಿಗಳನ್ನ ನೀರಾಗ ಹಾಕೋದು, ಅವು ಎಲ್ಲ ನಮ್ಮ ಕಂಚಿನ ಮೂರ್ತಿ ಒಳಗ ಮುಳುಗು ಬಿಡೋದು. ಅವ್ರಿಗೆ ಹೇಳು, ನಿಮ್ಮ ಜೀವನ ಹಾಳು ಮಾಡ್ತಾವ. ಇವು ದೇವ್ರ ನಿಮ್ಗೆ ತೇಲ್ಸಂಗಿಲ್ಲ, ನಿಮಗ ನೀರಾಗ ಮುಳುಗಿಸ್ತಾವ. ನಮ್ಮದು ಐತಲ್ಲ ಸಿಲಿಬೆ, ನಮ್ಮ ಕ್ರಿಶ್ಚಿಯನ್ದು ಏನೈತಲ್ಲ ಜೀಸಸ್, ಇದು ಐತಲ್ಲ ನೀರಾಗ ಹಾಕಿದ್ಗಳದು ಫೈಬರ್ದು, ಅದು ತೇಲಾಕತ್ತದ. ನೀವು ಈ ಕಡೆ ಬರ್ರಿ, ನಿಮ್ಮ ಹಿಂದೂ ಧರ್ಮ ಸರಿಯಲ್ಲ ಅಂತ ಹೇಳಿ ತೇಲಿಸುವಂಥದ್ದಕ್ಕ ಕ್ರಾಸ್ ಹಾಕ್ಬಿಡೋದು. ನಾನಂದೆ, ನೀವೆಷ್ಟು ದಡ್ರದಿರಿ, ನೀವು ಹೇಳ್ರಿ ನಿಮ್ಮ ಧರ್ಮ ತಂಬರಿ, ನಮ್ಮ ದೇವ್ರ ತಂಬರಿ, ನಮ್ಮ ದೇವರಿಗೆ ಕಿಚ್ಚನಾಗ ಹಾಕೋಣ, ಬೆಂಕಿ ಹಾಕೋಣ, ಬೆಂಕಿಯಾಗ ನಮ್ಮ ದೇವ್ರ ಹಾಕ್ರಿ, ನಿಮ್ಮ ದೇವ್ರ ಹಾಕ್ರಿ, ಯಾವ ದೇವ್ರ ಮ್ಯಾಗ ಬರ್ತಾನೆ ನೋಡೋಣ ಅಂತ. ಆವಾಗ ನಮ್ಮ ದೇವ್ರುಗಳು ಬೆಂಕಿ ಆಗಲ್ರಿ, ಎಂಥದೇ ಸುಡು ಸುಡು ಇದ್ರು ಅಂದ್ರು ಅದ್ರಾಗ ಆಯ್ಸ್ ಬರುವಂಥದ್ದು ನಮ್ಮ ದೇವರ, ಅದು ಸುಟ್ಟು ಕರಕಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಂದ್ರ ನಮ್ಮ ಮೇಲೆ, ನಮ್ಮ ಭ್ರಮೆಗೆ, ನಮ್ಮ ತಲೆಗೆ ಇರಲಾರ್ದೊಂದು ಕೊಟ್ಟು ನಮ್ಮ ಮಕ್ಕಳನ್ನ, ನಮ್ಮ ಸಮಾಜವನ್ನ ಹಾಳು ಮಾಡುವಂತ ಸಂಸ್ಕೃತಿಗಳು ಬಹಳ ಅದಾವ. ಅದಕ್ಕೆ ಅಂತ ಸಂಸ್ಕೃತಿಗಳನ್ನ ನಮ್ಮ ಕಡೆ ಬೇಡ. ನಾವೆಲ್ಲರೂ ಏನು, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು, ನಾವೆಲ್ಲರೂ ಹಿಂದೂ ಎಂಬುದನ್ನ ನಾವೆಲ್ಲರೂ ಅರ್ಥಕೋಬೇಕಾಗ್ತದೆ. ಆವಾಗ ಮಾತ್ರ ನಾವೆಲ್ಲರೂ ಸುಂದರವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ಇವತ್ತು ಹಿಂದೂ ಸಮಾವೇಶಗಳನ್ನು ಮಾಡುವುದು ಬಹಳ ಮುಖ್ಯ ಅಲ್ಲ, ನಾವು ಹಿಂದೂಗಳಾಗಿ ಇರುವುದು ಬಹಳ ಮುಖ್ಯ. ನಾವು ಹಿಂದೂಗಳ ಆಗದೆ ಇದ್ರ ಏನು ಶಿವಾಜಿ ಮಹಾರಾಜರು ನಮ್ಮ ದಕ್ಷಿಣ ಭಾರತಕ್ಕೆ ಇರದೇ ಇದ್ರ
ನಾವು ಏನು ಮಾಡ್ತಿದ್ವಿ ಗೊತ್ತಲ್ರಿ, ನಾವು ಮಸೀದಿಯಾಗ ಹೋಗಿ ಪ್ರಾರ್ಥನೆ ಮಾಡೋದು ಬರ್ತಿದ್ದು. ಇವತ್ತು ಶಿವಾಜಿ ಮಹಾರಾಜರು ಅವ್ರ ಮಗ ಸಂಭಾಜಿ ಮಹಾರಾಜ್ ಎಂಥ ವಿಚಾರವನ್ನು ಹೇಳದ್ನ ಅಂದ್ರ, ನೀನು ಮತಾಂತರ ಆಗೋ, ನಿನ್ನನ್ನು ಜೀವದಿಂದ ಬಿಡ್ತೀನಂತ ಹೇಳಿದ್ರು. ಸಂಭಾಜಿ ಮಹಾರಾಜ್ ಹೇಳ್ತಾನ, ನನ್ನ ಕಾಲು ಕಡಿದ್ರು ನಾನು ಹಿಂದೂನ, ನನ್ನ ಕೈ ಕಡಿದ್ರು ನಾನು ಹಿಂದೂನ, ನನ್ನ ಎದೆಯನ್ನ ಸೀಳಿದ್ರು ನಾನು ಹಿಂದೂನ, ನನ್ನ ಕಂಡಾಗ ಕಾದಿರುವಾಗ ಬೆಂಕಿ ಖಂಡಗಳನ್ನು ಹಾಕಿದ್ರು ನಾನು ಹಿಂದೂ, ನಾನು ಸತ್ರು ಹಿಂದೂ, ನಾನು ಬದುಕಿದ್ರು ಹಿಂದೂ, ನನ್ನ ಸುಟ್ಟಿರುವಂಥ ಬೂದಿನು ಹಿಂದೂ ಅಂತ ಹೇಳುವಂಥ ಅಂಥ ಮಗನನ್ನು ಯಾರು ಹೆತ್ತರು? ಶಿವಾಜಿ ಮಹಾರಾಜರು. ಅಂಥ ಶಿವಾಜಿ ಮಹಾರಾಜರ ಸಂಗತಿಗಳನ್ನು, ಸಂಗೊಳ್ಳಿ ರಾಯರಂಥ ದೇಶ ಭಕ್ತರನ್ನು ನಮ್ಮ ದೇಶದ ಇತಿಹಾಸದಲ್ಲಿ ನಾವೆಲ್ಲರೂ ಒಂದಾಗಿರುವಂಥ ಕೆಲಸಕ್ಕೆ ನಾವೆಲ್ಲರೂ ಅಣಿ ಆಗೋಣಂತ ಹೇಳ್ತಾ, ಇವತ್ತಿನ ಈ ಏನು ಬೃಹತ್ ಹಿಂದೂ ಸಮಾವೇಶದಲ್ಲಿ ಮಳ್ಳಿಯವರು ಭಾಳ ವಿಷಯಗಳನ್ನು ಭಾಳ ಚೆನ್ನಾಗಿ ಹೇಳಿದರು. ಅವ್ರದ್ದು ನಿಮಗೆ ಗೊತ್ತೈತಿ, ಅವರು ಭಾಳ ಒಳ್ಳೆಯ ಔಷಧಗಳನ್ನು ಕೊಡ್ತಾರೆ, ನಿಮಗೆಲ್ಲ ಗೊತ್ತಿರಬಹುದು. ಎಷ್ಟೋ ಜನ ಇಲ್ಲಿದ್ದೀರಿ, ಹೋಗಿ ತಂದಿರಿ. ಅಂಥ ಆಯುರ್ವೇದ ಇರಬಹುದು, ಅಂಥ ವಿಚಾರಗಳನ್ನು ನಾವೆಲ್ಲರೂ ನಮ್ಮ ದೇಶವನ್ನು ಸದೃಢವಾಗಿ ಇರಬೇಕಾದ್ರೆ ನಾವೆಲ್ಲರೂ ಒಂದಾಗಿರೋಣ, ನಾವೆಲ್ಲರೂ ಬಂಧುವಾಗಿರೋಣ, ಎಲ್ಲರೂ ಹಿಂದೂ ಒಳಗಾಗಿ ಇರೋಣಂತೆ ಹೇಳ್ತಾ, ಭಾಳ ಟೈಮ್ ಆಗೈತಿ, ತಂಪು ಗಾಳಿ ಬರಕತ್ತದ. ತಂಪಿನಾಗ ತಾವೆಲ್ಲರೂ ಕುಂತು ಇಂಪಾಗಿ ಈ ಏನು ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಶರಣಾರ್ಥಿನ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮೆಲ್ಲ ಸಂಘದ ಪರಿವಾರದ ಮತ್ತು ಇವೆಲ್ಲ ಹಿರಿಯರು ನೋಡಿಬಿಟ್ರೆ ನನಗೆ ಖುಷಿ ಅನ್ನಿಸ್ತದೆ. ಇಂಥ ತಂಡ್ಯಾಗ ಬಂದು ಹಿಂದೂ ಜಾಗೃತಿ ಮಾಡೋದು ಬಹಳ ಕಷ್ಟ. ಆದರೂ ತಂಡಿ ಇದ್ರೂ ಎಲ್ಲರೂ ಕೂತ್ಕೊಂಡು ಈ ವಿಶೇಷವಾಗಿ ಶೋಭಾಯಾತ್ರೆ ಮೂಲಕ, ವೇಷಭೂಷಣಗಳ ಮೂಲಕ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಶರಣಾರ್ಥಿನ ಹೇಳ್ತಾ, ಈ ಲಾಸ್ಟ್ ನನ್ನ ಭಾಷಣ ಐತಿ, ನೀವೆಲ್ಲರೂ ಕೈಯನ್ನಿಗೆ ಎತ್ತರಿ, ಹಿಂದೂಗಳಾದ್ರೆ ಕೈ ಎತ್ತರಿ.